ಸಂಸಾರದಲ್ಲಿ ಜನ್ಮ ಮರಣವನ್ನು ಪಡೆದುಕೊಂಡಂಥ ಪರಿಭ್ರಮಣವನ್ನು ಚತುರ್ಗತಿಯಲ್ಲಿ ಹುಟ್ಟು ಸಾವನ್ನು ಮಾಡಿಕೊಳ್ಳುವಂಥ ಜೀವಿಗಳು ಅನಾದಿ ಕಾಲದಿಂದ ಅನಂತ ಜೀವಿಗಳು ಜನಿಸಿ ಬಂದ ಎಲ್ಲ ಜೀವಿಗಳು ದ್ರವ್ಯ ಕ್ಷೇತ್ರ ಕಾಲ ಭಾವ ಭವದಿಂದ ನರಕಗತಿಯಿಂದ ಮರಣ ಮಾಡಿಕೊಂಡು ಮನುಷ್ಯಗತಿಯಲ್ಲಿ ತಿರಿಯಂಚಗತಿಯಲ್ಲಿ ಕೂಡ ತಮ್ಮ ದುಃಖಕ್ಕೆ ಅನುಸಾರ ಪಾಪ ಮಾಡಿದ ಅನುಸಾರ ಕರ್ಮಾನುಸಾರವಾಗಿ ಎಲ್ಲ ಜೀವಿಗಳು ಪುಣ್ಯ ಪಾಪದ ಬಲದಿಂದ ಎಲ್ಲವೂ ಕರ್ಮಗಳನ್ನು ಕಟ್ಟಿಕೊಂಡು ಅನಾದಿ ಕಾಲದಿಂದ ಅನಂತ ಜೀವಿಗಳು ಸಂಸಾರದಲ್ಲಿ ಇದ್ಕೊಂಡು ಭೋಗಭೂಮಿ ಕರಭೂಮಿ ದೇವಗತಿ ಭೋಗಭೂಮಿ ಅಂತರ್ದೀಪಜ ಎಲ್ಲ ತಿರಿಯಂಚಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತು. ತಿರಿಯಂಚ ಪ್ರಾಣಿಗಳಿಗೆ ಅನೇಕ ಪ್ರಕಾರ ಪರ್ಯಾಯಗಳಿವೆ. ಇರಿಬಿ, ನೊಣ, ಗದ್ದ, ಸಾಕಷ್ಟು ಜೇನುನೊಣ, ದೀಪದ ಹುಳುಗಳು, ಜಂತುಗಳು, ಶಂಖದ ಹುಳುಗಳು ಎಲ್ಲ ಪರ್ಯಾಯದಲ್ಲಿ ಹುಟ್ಟಿ ಬಂದಿರಿ. ನೀವೆಲ್ಲರೂ ಪ್ರತಿ ಒಂದು ಪರ್ಯಾಯದಲ್ಲಿ ಹುಟ್ಟಿ ಸಣ್ಣ ಶರೀರದಲ್ಲಿ ಹುಟ್ಟಿ ಅಲ್ಲಿಂದ ಮರಣ ಮಾಡಿಕೊಂಡು ಬಂದಿರಿ. ಆದರೆ ಈ ಮನುಷ್ಯ ಭೂಮಿಯಲ್ಲಿ ಬಂದು ನೀವೆಲ್ಲರೂ ಶಮೋಶರಣದಲ್ಲಿ ಈಗಾಗಲೇ ಶಮೋಶರಣದೊಳಗೆ 12 ಕೋಷ್ಟಕದೊಳಗೆ ಮನುಷ್ಯರು, ಗಣಧರ ಪರಮೇಷ್ಠಿಗಳು, 4 ಪ್ರಕಾರ ದೇವತೆಗಳು ಅಂದರೆ ಕಲ್ಪವಾಸಿ, ಭೂತ ಪಿಶಾಚಿ, ಯಂತ್ರವಾಸಿ, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ ಇವೆಲ್ಲವೂ ಭುವನತ್ರಕದಲ್ಲಿ ಜನ್ಮಾಗಿ ನೀವೆಲ್ಲರೂ ಬಂದಿರಿ. ನಾನೀಗ ದಿವ್ಯಧ್ವನಿ ಹೇಳ್ತಾ ಇದ್ದರೆ ನಿಮ್ಗೆ ಕ್ವಶನದ ಶಂಕಾ ಸಮಾಧಾನ ಮಾಡೋಕ್ಕೆ ಸಮಯ ಇಲ್ಲ. ಅದಕ್ಕಾಗಿ ನಾನು ಉಪದೇಶ ಇಷ್ಟೇ ಮಾಡ್ತೇನೆ. ನಿಮಗೆಲ್ಲರಿಗೂ ಹಿತವನ್ನು ಉಂಟು ಮಾಡಲಿ, ನಿಮಗೆಲ್ಲರಿಗೂ ಸಮೃದ್ಧಿಯಾಗಲಿ, ನಿಮಗೆಲ್ಲರಿಗೂ ಧರ್ಮವನ್ನು ತಿಳ್ಕೊಂಡು ಆತ್ಮ ಕಲ್ಯಾಣ ಮಾಡಿಕೊಳ್ಳುವಂಥ ಮೋಕ್ಷ ಮಾರ್ಗ ಸಿಗಲಿ ಅಂಥೇಳಿ ನಿಮಗೆಲ್ಲರಿಗೂ ದಿವ್ಯ ಧ್ವನಿ ಮುಖಾಂತರ ತಿಳಿಸ್ತೇನೆ. ಇವಾಗ ಪ್ರಶ್ನೆ ಉತ್ತರ ಕೇಳಿ. ಸ್ವಲ್ಪ ಹೇಳ್ತೇನೆ. ಅವ್ರೇನು ಹೇಳ್ತಾರಂದ್ರೆ ನಮ್ಮ ಮನುಷ್ಯರಲ್ಲಿ ಬಹಳ ವೈರತ್ವ ಕಟ್ಟಕಂತಾರು, ಶತ್ರುಪಣ ಅಂತಾರು, ಇಟ್ಕೋ ಜಗಳ ಮಾಡ್ತಾರು, ಮುಖ ಎಲ್ಲ ಕೆಂಪಗಾಗ್ತೈತಿ, ಹೂಕ್ಮದಂಗೆ ಯಾಕೆ ಆಗ್ತೈತಿ ಅಂತ ಕೇಳ್ತಾರೆ. ಅಂದ್ರೆ ಮನುಷ್ಯರು ಮೌನಿಕರ್ಮ, ಚಾರಿತ್ರ ಮೌನಿಕರ್ಮ, ದರ್ಶನ ಮೌನಿಕರ್ಮ, ನಂದು ಪರಿಗ್ರಹ, ಈ ನಂದು ವಸ್ತು, ನಂದು ಯಾಕೆ ವಸ್ತು ತೊಗೊಂಡು, ನಂದು ಒಂದು ಚೋಟ್ ಜಾಗ ಇತ್ತು, ನೀ ಯಾಕೆ ತೊಗೊಂಡು, ನನ್ನ ಮನೆ ಇತ್ತು, ನೀ ಯಾಕೆ ತೊಗೊಂಡು, ಇದೆಲ್ಲ ನಂದು ಹೊಲ ಇತ್ತು, ಇದ್ರ ಸಂಬಂಧ ಜಗಳ ಆಗ್ತೈತಿ. ಅದರ ಸಂಬಂಧ ಜಗಳ ಆಗ್ತೈತಿ, ಒಂದು ವಸ್ತುವಿನಿಂದ ಹಿಡ್ಕೊಂಡು ಜಗಳ ಶುರು ಆಗ್ತೈತಿ. ಅದಕ್ಕೆ ನಾನು ಹೇಳ್ತೇನೆ, ತೀರ್ಥಂಕರು ಎಲ್ಲವನ್ನ ತ್ಯಾಗ ಮಾಡ್ಯಾರ. ಚಕ್ರವರ್ತಿ ಪದ ತ್ಯಾಗ ಮಾಡ್ಯಾರು, ಕಾಮದೇವ ಪದ ತ್ಯಾಗ ಮಾಡ್ಯಾರು, ಒಂದು ಸೂಜಿ ದಾರ ಸತಿ ಕಟ್ಕೊಂಡಿಲ್ಲ, ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಅದಕ್ಕೆ ನಿಮಗೂ ಹೇಳಕತ್ತೇನೆ, ಕಟ್ಕೊಳ್ಬೇಕು, ಬಿಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಇಷ್ಟ ಮನಸ್ಸು ಶಾಂತಿ ಇಟ್ಕೋಬೇಕು, ಯಾರ ಮೇಲೆ ಸಿಟ್ಟು ಮಾಡಬಾರ್ದು. ಸಿಟ್ಟು ಮನುಷ್ಯರಿಗೆ ಬರೋದೇ ಅದು, ತೀರ್ಥಂಕರಿಗೆ ಸಿಟ್ಟು ಬರೋದಿಲ್ಲ. ಅದಕ್ಕೆ ನೀವೆಲ್ಲರೂ ಸಿಟ್ಟು ಕಡಿಮೆ ಮಾಡ್ಕೋಬೇಕಾದ್ರೆ ನಾನು ನೋಡ್ಕೊಂಡು ಕಲೀರಿ, ಸಿಟ್ಟು ಕಡಿಮೆ ಆಗ್ತೈತೆ. ಅವರು ನಿಮಗೆ ಏನು ಮಾಡ್ತಾರೋ, ಭಾಳ ಕೆಟ್ಟ ಕೆಲಸ ಮಾಡಿದರೆ ಏನಾಗ್ತೈತಿ ಅಂದ್ರೆ ನರಕಾಯು ಬಂದಾಗ್ತೈತಿ, ತಿರಿಯಂಚಾಯು ಬಂದಾಗ್ತೈತಿ, ಕೆಟ್ಟ ಗತಿಗೆ ಹೋಗಬಾರ್ದು ಅಂತೇಳಿ ನಮ್ಮ ಭಾರತದೊಳಗೆ ಮಿಲಿಟರಿಗಿದೆ, ಪೊಲೀಸರಿದೆ, ಎಲ್ಲರೂ ದೇಶ ರಕ್ಷಣೆ ಮಾಡೋಕ್ಕಾಗಿ ಅವ್ರು ಬೇಕೇ ಬೇಕು. ಅವ್ರ ಕೈಯಾಗ ಬಂದೂಕ್ ಐತೆ, ನನ್ನ ಕೈಯಾಗ ಪಿಂಚಿ ಐತೆ. ನಂದು ಬಂದೂಕೇನ ನನ್ನ ಕೈಯಾಗನು, ಅವರ ಕೈಯಾಗನು ಬಂದೂಕಿದ್ದೇವೆ. ಅದರ ಸಂಬಂಧ ನಾವೆಲ್ಲರೂ ರಕ್ಷಣೆ ಮಾಡ್ತೇವೆ, ನಿಮಗೆಲ್ಲರಿಗೂ ಆಶೀರ್ವಾದ ಮಾಡ್ತೇವೆ. ನೀವೆಲ್ಲರೂ ಕೂಡ ಸಿಟ್ಟು ಕಡಿಮೆ ಮಾಡ್ಕೊತೀರಲಿಲ್ಲ. ನೀವು ಸಿಟ್ಟು ಕಡಿಮೆ ನಿಮಗೆ ಧರ್ಮ ಮಾಡಬೇಕು, ಒಳ್ಳೆ ಗತಿಗೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು. ಅದಕ್ಕೆ ಯಾರು ಏನು ಮಾಡ್ತಾರೋ ಅದು ನೋಡಕ್ಕೆ ಹೋಗ್ಬಾರ್ದು. ನಾವು ಏನು ಮಾಡಬೇಕು? ಅಧರ್ಮ ಮಾಡಬೇಕು, ಧರ್ಮ ಮಾಡಬೇಕು, ಪಾಪ ಮಾಡಬೇಕು, ಪುಣ್ಯ ಮಾಡಬೇಕು, ಸುಳ್ಳು ಹೇಳಬೇಕು, ನಿಜ ಹೇಳಬೇಕು. ಮುಂದೆ ನಿಜ ಹೇಳ್ತೀರಿ, ಹಿಂದಿಂದ ಎಲ್ಲ ಮಾಡ್ತೀರಿ. ನಮಃ ಸಿದ್ದೇಭ್ಯ ನಮಃ ಸಿದ್ದೇಭ್ಯ. ಮೂಲ ರೂಪದಾಗ ಅನೇಕ ಪ್ರಕಾರ ಇರ್ತವೆ. ಆದರೆ ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ಮಾನವರ ಧರ್ಮದಲ್ಲಿ 5 ಪಾಪ ಇರ್ತಾವೆ. ಎಷ್ಟು ಪಾಪ ಇರ್ತಾವೆ?
5 ಪಾಪಗಳು ಇರ್ತಾವೆ, ಪಂಚ ಪಾಪಗಳು. ಬಹಳ ಸುಳ್ಳು ಹೇಳಿದ್ರೆ ಹಂಗೆ ಕಿತ್ತು ಬಿಸಿ ನೀರು ಕುಡಿಸ್ತಾರೆ. ಎಲ್ಲೇ ನರಕದೊಳಗೆ ಕುಡಿಸ್ತಾರಲ್ಲ, ಇಲ್ಲಿ ಜೈಲ್ನಾಗೂ ಕುಡಿಸ್ತಾರೆ. ನಿಮ್ಮನ್ನ ಭಾಳ ಸುಳ್ಳು ಹೇಳ್ರಿ, ನಿಮ್ಮನ್ನ ಹಂಗೆ ಹೊಡೆಯಂಗಿಲ್ಲ.